ಹಣದುಬ್ಬರ ವಿರೋಧಿಸಿ ಬೆಳಗಾವಿಯಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಎಲ್ಪಿಜಿ ಗ್ಯಾಸ್ ಮತ್ತು ಇಂಧನ ಬೆಲೆ ಏರಿಕೆಯನ್ನು ವಿರೋಧಿಸಿ ಬೆಳಗಾವಿಯಲ್ಲಿ ಮಹಿಳಾ ಕಾಂಗ್ರೆಸ್ನಿಂದ ರಸ್ತೆ ಮಧ್ಯದಲ್ಲಿ ಒಲೆ ಹಾಕಿ ಅಡುಗೆ ಮಾಡುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಬಾರಿ ಬೆಲೆ ಹೆಚ್ಚಿಸಲು ಕೇಂದ್ರ ಸರ್ಕಾರಕ್ಕೆ 7 ದಿನಗಳ ಗಡುವು ನೀಡಲಾಗಿದೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ಚೌಕದಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಬೀದಿಯಲ್ಲಿ ಒಲೆ ಹಚ್ಚಿ ಆಹಾರ ಮತ್ತು ಚಹಾ ಬೇಯಿಸಿ ನಾಗರಿಕರಿಗೆ ವಿತರಿಸುವ ಮೂಲಕ ಕೇಂದ್ರ ಸರ್ಕಾರದ ನೀತಿಗಳನ್ನು ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಆಯೇಷಾ ಸನದಿ ಕೇಂದ್ರ ಸರ್ಕಾರದ ನೀತಿಗಳನ್ನು ಟೀಕಿಸಿದರು. ಇಂಧನ ಮತ್ತು ಅನಿಲ ಬೆಲೆಗಳನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಅವರು ಹೇಳಿದರು. ಈ ಹಿಂದೆ ಅನಿಲ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟಿಸಿದ್ದ ಬಿಜೆಪಿ ನಾಯಕರು ಈಗ ಎಲ್ಲಿದ್ದಾರೆ ಎಂದು ಕೇಳಿದ ಆಯೇಷಾ ಸಂದಿ, ಮುಂದಿನ 7 ದಿನಗಳಲ್ಲಿ ಎಲ್ಪಿಜಿ ಮತ್ತು ಪೆಟ್ರೋಲ್, ಡೀಸೆಲ್ ಬೆಲೆಗಳನ್ನು ಕಡಿಮೆ ಮಾಡದಿದ್ದರೆ ದೆಹಲಿಗೆ ಹೋಗಿ ಪ್ರಬಲ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಸಾಮಾನ್ಯ ಕಾರ್ಮಿಕ ವರ್ಗ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಮಹಿಳಾ ಕಾಂಗ್ರೆಸ್ ನಗರ ಅಧ್ಯಕ್ಷೆ ಲತಾ ಶಿವಾಜಿರಾವ್ ಮಾನೆ ಹೇಳಿದರು. ಹಣದುಬ್ಬರದಿಂದಾಗಿ ಮಹಿಳಾ ವರ್ಗದ ಬಜೆಟ್ ಕುಸಿದಿದ್ದು, ಕೇಂದ್ರ ಸರ್ಕಾರ ತಕ್ಷಣ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕೆಂದು ಲತಾ ಶಿವಾಜಿರಾವ್ ಮಾನೆ ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಖಾದರಿ ಯೋಜನೆಯ ಜಿಲ್ಲಾಧ್ಯಕ್ಷ ವಿನಯ್ ನವಲಗಟ್ಟಿ, ಇತರ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಬೆಲೆ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರೇ, ನಿಮ್ಗೆ ನಾಸ್ತಿ ಮಾನ ಮರ್ಯಾದೆ ಇದೆ ಏನ್ರಿ? ದೀದಿನ ಸೋಲ್ಸ್ಲಿಕ್ಕೆ ಅವಾಗ ಹೇಳಿದ್ರಿ 1 ವರ್ಷ ಗ್ಯಾಸ್, ಡೀಸೆಲ್, ಪೆಟ್ರೋಲ್ ನಮ್ ಕಡೆ ಸ್ಟ್ರೈಕ್ ಇದೆ. ಮತ್ತೆ ಈಗ ಯಾಕೆ ಹೇಳ್ತಾ ಇದ್ದೀರಾ? ಮನೆಯಲ್ಲಿ ಕೆಲಸ ಮಾಡಿ ಮತ್ತೆ ಗ್ಯಾಸ್, ಪೆಟ್ರೋಲ್ ಎಲ್ಲ ಉಳಿತಾಯ ಮಾಡಿ ನೀವು ಹೊರಗೆ ದೇಶಕ್ಕೆ ಹೋಗಿ ಅವತ್ತು ಚಾಕ್ಲೇಟ್ ತಿನ್ಸಾತೀರಿ. ಇಲ್ಲ ಮಂದಿಗೆ ತಿನ್ಸಾತಾರ ನೀವು. ನಾಚಿಕೆ ಮರ್ಯಾದೆ ಇದೆ ನಿಮ್ಗೆ? ಶ್ರುತಿ ರಾಣಿ ನಿದ್ದೆ ಮಾಡ್ತಾ ಇದೀಯಾ? ಅವತ್ತು ₹2 ಬೆಲೆ ಜಾಸ್ತಿ ಆದ್ರೆ ನೀನು ಇಡೀ ದಿಲ್ಲಿ ಒಳಗೆ ಗ್ಯಾಸ್ ಹಿಡ್ಕೊಂಡು ಅಡ್ಡಾಡ್ದೆ. ನಾನು ಗ್ಯಾಸ್ ವಿಶ್ವಾಸ ತಳಗ ಮಾಡು. ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಲಿಲ್ಲ ಅಂದ್ರೆ ಇಡೀ ಟ್ರೇನ್ ತುಂಬೋದು ಎಲ್ಲ ಹೆಣ್ಮಕ್ಳು ನಿಮ್ಮ ದಿಲ್ಲಿಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಯಾವ ರೀತಿ ಪ್ರಶ್ನೆ ಮಾಡ್ರಿ?